ಉತ್ಸವದ ಮತದಾನ ಅನ್ನೋ ಸಂಭ್ರಮ ಮುಕ್ತಾಯವಾಗಿದೆ. ಆದ್ರೆ ಈಗಲೂ ಕೂಡ ಉಳಿದಿರುವ ಅತಿ ದೊಡ್ಡ ಪ್ರಶ್ನೆ ಸ್ವತಂತ್ರವೋ ಅತಂತ್ರವೋ ಅನ್ನೋದು. ಮಿಶ್ರ ಫಲಿತಾಂಶವನ್ನ ಕೊಡ್ತಾ ಇದೆ ಎಕ್ಸಿಟ್ ಪೋಲ್ಗಳ ರಿಪೋರ್ಟ್. ಬರೋಬ್ಬರಿ 8 ಸಮೀಕ್ಷೆಗಳ ಮಹಾ ಫಲಿತಾಂಶದ ಇಂಚಿಂಚು ಮಾಹಿತಿಯನ್ನ ನ್ಯೂಸ್ 18 ನಿಮಗೆ ತಲುಪಿಸಿದೆ. ಬಹುತೇಕ ಸರ್ವೆಗಳು, ಅದರಲ್ಲಿ ಕೆಲವೊಂದಷ್ಟು ಪಕ್ಷಗಳಿಗೆ ಬಹುಮತದ ಹತ್ರ ಗೆಲ್ಲುವ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳಿದ್ರು ಕೂಡ ಬಹುತೇಕ ಸರಾಸರಿಯನ್ನ ಗಮನಿಸಿದಾಗ ಅತಂತ್ರದ ಫಲಿತಾಂಶವನ್ನೇ ನೀಡ್ತಾ ಇದೆ ಈ ಮಹಾ ಫಲಿತಾಂಶದ ಸರ್ವೆ ರಿಪೋರ್ಟ್ಗಳ ಫಲಿತಾಂಶಗಳು. ಹಾಗಾದ್ರೆ ಯಾವ್ಯಾವ ಎಕ್ಸಿಟ್ ಪೋಲ್ಗಳು ಯಾವ್ಯಾವ ರೀತಿಯ ಒಂದು ರಿಪೋರ್ಟ್ ಅನ್ನ ನೀಡ್ತಾ ಇದೆ, ಸರ್ವೆ ಏಜೆನ್ಸಿಗಳು ನಡೆಸಿರುವ ಈ ರಿಪೋರ್ಟ್ ನಲ್ಲಿ ಏನಿದೆ ಗಮನಿಸ್ತಾ ಹೋಗೋಣ. ಬಿಜೆಪಿ, ಕಾಂಗ್ರೆಸ್ ಹಾಗೆ ಜೆಡಿಎಸ್ ಇತರೆ ಪಕ್ಷಗಳಿಗೆ ಯಾವ್ಯಾವ ಸರ್ವೆ ರಿಪೋರ್ಟ್ ನಲ್ಲಿ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋ ಒಂದು ಫಲಿತಾಂಶವನ್ನ ನೀಡಲಾಗಿದೆ. ನಾವು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಎಬಿಪಿಸಿ ವೋಟರ್ಸ್ ಸಮೀಕ್ಷೆಯನ್ನ ಗಮನಿಸ್ತಾ ಇದ್ವಿ. ಈ ಸಮೀಕ್ಷೆಯ ಪ್ರಕಾರ ಬಿಜೆಪಿ 83ರಿಂದ 95 ಕ್ಷೇತ್ರಗಳಲ್ಲಿ ಗೆಲ್ಲೋ ಸಾಧ್ಯತೆ ಇದ್ರೆ 100ರಿಂದ 112 ಕಾಂಗ್ರೆಸ್, 21ರಿಂದ 29 ಜೆಡಿಎಸ್ ಹಾಗೆ 2ರಿಂದ 6 ಇತರರು ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಎಬಿಪಿಸಿ ವೋಟರ್ ಸರ್ವೆ. ಇನ್ನು ಜಿ ಮ್ಯಾಟ್ರಿಕ್ಸ್ ಸರ್ವೆಯ ರಿಪೋರ್ಟ್ ಅನ್ನು ನಾವು ಗಮನಿಸಿದ್ರೆ ಬಿಜೆಪಿ 79ರಿಂದ 94, ಕಾಂಗ್ರೆಸ್ 103ರಿಂದ 118, ಜೆಡಿಎಸ್ 25ರಿಂದ 33, ಇತರರು 2ರಿಂದ 5 ಕ್ಷೇತ್ರದಲ್ಲಿ ಗೆಲ್ಲೋ ಸಾಧ್ಯತೆ ಅಂತ ಹೇಳ್ತಾ ಇದೆ ಟಿವಿ 9 ಹಾಗೆ ಭಾರತ್ ವರ್ಷ ಸರ್ವೆ ಪ್ರಕಾರ. ಬಿಜೆಪಿ 88ರಿಂದ 98, ಕಾಂಗ್ರೆಸ್ 99ರಿಂದ 109, ಜೆಡಿಎಸ್ 21ರಿಂದ 26 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು. ಹಾಗೆ ಇತರರು 0ರಿಂದ 4. ಪಿಮಾಕ್ ಕ್ಯೂ ನಡೆಸಿರುವ ಸರ್ವೆ ಪ್ರಕಾರ 85ರಿಂದ 100 ಕ್ಷೇತ್ರದಲ್ಲಿ ಗೆಲ್ಲಬಹುದು ಬಿಜೆಪಿ, ಕಾಂಗ್ರೆಸ್ 94ರಿಂದ 108 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆಗಳಿದೆ. ಜೆಡಿಎಸ್ 24ರಿಂದ 32 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆಯನ್ನ ಹೇಳ್ತಾ ಇದೆ ಪಿಮಾಕ್ ಕ್ಯೂ ಸಂಸ್ಥೆ ನಡೆಸಿರುವ ಸರ್ವೆ. ಹಾಗೆ ಇತರರು ಈ ಸರ್ವೆ ಪ್ರಕಾರ 2ರಿಂದ 6 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನೋದು. ಇನ್ನು ಸರ್ವೆ ಏಜೆನ್ಸಿಗಳು ಮುಂದುವರೆದ ಭಾಗವಾಗಿ ಕೊಟ್ಟಿರುವ ರಿಪೋರ್ಟ್ ಅನ್ನ ಕೂಡ ಗಮನಿಸ್ತಾ ಹೋಗೋಣ. ನೆಕ್ಸ್ಟ್ ಸೆಟ್ ಇದರಲ್ಲಿ ಟುಡೇಸ್ ಚಾಣಕ್ಯ ಪ್ರಕಾರ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಗೆಲ್ಲೋ ಪಾಸಿಬಿಲಿಟೀಸ್ ಇದೆ ಗಮನಿಸ್ತಾ ಇದ್ವಿ. ಬಿಜೆಪಿ 92, ಕಾಂಗ್ರೆಸ್ 120, ಜೆಡಿಎಸ್ 12, ಇತರರು 0. ಇದು ಟುಡೇಸ್ ಚಾಣಕ್ಯ ನೀಡಿರುವ ರಿಪೋರ್ಟ್. ಇನ್ನು ಆಕ್ಸಿಸ್ ಮೈ ಇಂಡಿಯಾ ನೀಡಿರುವ ರಿಪೋರ್ಟ್ ಅನ್ನ ಕೂಡ ಗಮನಿಸ್ತಾ ಇದ್ವಿ. ಬಿಜೆಪಿ 62ರಿಂದ 80 ಕ್ಷೇತ್ರಗಳಲ್ಲಿ ಗೆಲ್ಲೋ ಪಾಸಿಬಿಲಿಟೀಸ್ ಇದೆಯಂತೆ. ಹಾಗೆ ಕಾಂಗ್ರೆಸ್ 122ರಿಂದ 140 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು ಅಂತ ಹೇಳ್ತಾ ಇದೆ ಈ ಸರ್ವೆ ರಿಪೋರ್ಟ್. ಜೆಡಿಎಸ್ 20ರಿಂದ 25 ಹಾಗೆ ಇತರರು 0ಯಿಂದ 3 ಕ್ಷೇತ್ರದಲ್ಲಿ ಗೆಲ್ಲೋ ಪಾಸಿಬಿಲಿಟೀಸ್ ಅಂತ ಹೇಳ್ತಾ ಇದೆ. ಇನ್ನು ಜನ್ ಕಿ ಬಾತ್ ಸರ್ವೆ ಪ್ರಕಾರ ಬಿಜೆಪಿ 94ರಿಂದ 117 ಕ್ಷೇತ್ರಗಳಲ್ಲಿ ಗೆಲ್ಲೋ ಪಾಸಿಬಿಲಿಟೀಸ್ ಇದ್ರೆ ಸಾಧ್ಯತೆಗಳಿದ್ರೆ, ಕಾಂಗ್ರೆಸ್ 91 ಹಾಗೆ 106 ಕ್ಷೇತ್ರಗಳಲ್ಲಿ ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಈ ಸರ್ವೆ. ಹಾಗೆ ಜೆಡಿಎಸ್ 14ರಿಂದ 24 ಹಾಗೆ ಇತರರು 0ಯಿಂದ 2 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಹಾಗೆ ನ್ಯೂಸ್ ನೇಷನ್ ಈ ಒಂದು ಸಮೀಕ್ಷೆಯಿಂದ ಯಾವ ರೀತಿಯ ಫಲಿತಾಂಶದ ನಿರೀಕ್ಷೆಯನ್ನ ನಾವು ಇಟ್ಕೊಳ್ಬಹುದು ಅನ್ನೋದನ್ನ ಗಮನಿಸೋದಾದ್ರೆ ಬಿಜೆಪಿಗೆ ಬಹುಮತ 114 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಬಿಜೆಪಿ ಅಂತ ಹೇಳ್ತಾ ಇದೆ ನ್ಯೂಸ್ ನೇಷನ್ ನಡೆಸಿರುವ ಸರ್ವೆ. ಕಾಂಗ್ರೆಸ್ 86 ಹಾಗೆ ಜೆಡಿಎಸ್ 21, ಇತರರು 3 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನೋ ಪಾಸಿಬಿಲಿಟೀಸ್ ಅನ್ನ ಈ ಸರ್ವೆ ನೀಡಿದೆ. ಒಟ್ಟು 8 ಸರ್ವೆ ಸಂಸ್ಥೆಗಳು ನಡೆಸಿದ ಈ ಒಂದು ಚುನಾವಣಾ ಮತದಾನ ಪ್ರಕ್ರಿಯೆ ಮುಗಿದ ನಂತರದ ಸರ್ವೆಯ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಾಗಾದ್ರೆ ಈ ಎಲ್ಲದರ ಕ್ರೋಢೀಕರಣ ಯಾವ ರೀತಿಯಾಗಿ ಆಗಬಹುದು, ಈ 8 ಸರ್ವೆ ಬೇರೆ ಬೇರೆ ಸರ್ವೆ ಸಂಸ್ಥೆಗಳು ನಡೆಸಿರುವ ಸರ್ವೆಗಳನ್ನ ಕೂಡಿಕಳೆದು ಮಾಡಿದಾಗ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಕ್ಷೇತ್ರದಲ್ಲಿ ಗೆಲ್ಲೋ ಸಾಧ್ಯತೆ ಇದೆ, ಪೋಲ್ ಆಫ್ ಪೋಲ್ ಅದನ್ನು ಕೂಡ ಗಮನಿಸ್ಬಿಡೋಣ. ಬಿಜೆಪಿ 86ರಿಂದ 94, ಕಾಂಗ್ರೆಸ್ 103ರಿಂದ 107. ಈ ಪೋಲ್ ಆಫ್ ಪೋಲ್ ಹೇಳ್ತಾ ಇದೆ ಯಾವುದೇ ಪಕ್ಷಕ್ಕೂ ಕೂಡ ಕ್ಲಿಯರ್ ಮೆಜಾರಿಟಿ, ಆ ಒಂದು ಮ್ಯಾಜಿಕ್ ನಂಬರ್ 113 ದಾಟುವ ಸಾಧ್ಯತೆ ಇಲ್ಲ ಅಂತ ಹೇಳಿ. ಜೆಡಿಎಸ್ 25ರಿಂದ 28 ಕ್ಷೇತ್ರಗಳನ್ನ ಗೆದ್ದು ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸಬಹುದು ಅಂತ ಹೇಳ್ತಾ ಇದೆ. ಹಾಗೆ ಇತರೆ ಪಕ್ಷದವರು, ಪಕ್ಷೇತರರು ಹಾಗೆ ಸ್ವತಂತ್ರ ಅಭ್ಯರ್ಥಿಗಳು 2ರಿಂದ 3 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಪೋಲ್ ಆಫ್ ಪೋಲ್. ಮತ್ತೊಂದು ಬಾರಿ ಗಮನಿಸ್ಬಿಡೋಣ. ಬಿಜೆಪಿ 86ರಿಂದ 94 ಕ್ಷೇತ್ರಗಳಲ್ಲಿ ಗೆಲ್ಲೋ ಸಾಧ್ಯತೆ ಅಂತ ಹೇಳ್ತಾ ಇದೆ ಎಲ್ಲಾ ಸಮೀಕ್ಷೆಗಳು. ನಾವು ಪರಿಗಣಿಸಿರುವ 8 ಸಮೀಕ್ಷೆಗಳು ಬೇರೆ ಬೇರೆ ಸಂಸ್ಥೆಗಳು ನಡೆಸಿರುವ ಈ ಒಂದು ಸಮೀಕ್ಷೆಯ ಫಲಿತಾಂಶ ಕ್ರೋಢೀಕರಿಸಿದಾಗ ಹಾಗೆ ಕಾಂಗ್ರೆಸ್ 103ರಿಂದ 107, ಜೆಡಿಎಸ್ 25ರಿಂದ 28 ಹಾಗೆ ಇತರರು 2ರಿಂದ 3 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನೋದು ಪೋಲ್ ಆಫ್ ಪೋಲ್ ನ ಸದ್ಯದ ಫಲಿತಾಂಶ. ಆದ್ರೆ ಇದು ಎಕ್ಸಿಟ್ ಪೋಲ್, ಎಕ್ಸಾಕ್ಟ್ ಪೋಲ್ ಅಲ್ಲ ಅನ್ನೋದನ್ನ ಮತ್ತೆ ನೆನಪಿಸ್ತಾ ಇದೀವಿ. ಹಾಗಾದ್ರೆ
ಪ್ರದೇಶವಾರು ಯಾವೆಲ್ಲ ಪಕ್ಷಗಳು ಎಷ್ಟರ ಮಟ್ಟಿಗೆ ಸಾಧನೆ ಮಾಡಬಹುದು ಅದರ ಬಗ್ಗೆ ಕೂಡ ಒಂದು ಅಂದಾಜು ಮಾಡಲಾಗಿದೆ. ಒಂದು ಸಮೀಕ್ಷೆಗಳನ್ನ ನಡೆಸಿ ಒಂದು ಅಂದಾಜಿನ ಫಲಿತಾಂಶವನ್ನ ಪ್ರಿಡಿಕ್ಟ್ ಮಾಡಿವೆ ಈ ಸಂಸ್ಥೆಗಳು. ಹಾಗಾದ್ರೆ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಪಕ್ಷದ ಪಾರುಪತ್ಯ ಎಷ್ಟರ ಮಟ್ಟಿಗಿರುತ್ತೆ ನಾವು ಗಮನಿಸ್ತಾ ಇದೀವಿ. ಬೆಂಗಳೂರು, ಇಲ್ಲಿ ಬೆಂಗಳೂರು ನಗರ ಹಾಗೆ ಬೆಂಗಳೂರು ಗ್ರಾಮಾಂತರ ಅಷ್ಟನ್ನು ಕೂಡಿ 28 + 4 32 ಕ್ಷೇತ್ರಗಳ ಲೆಕ್ಕಾಚಾರ. ಬಿಜೆಪಿ 13 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಸಮೀಕ್ಷೆ. ಹಾಗೆ ಕಾಂಗ್ರೆಸ್ 16 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಳ್ಳುವ ಸಾಧ್ಯತೆ ಇದೆಯಂತೆ. ಜೆಡಿಎಸ್ 3 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಇತರರಿಗೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಹೆಚ್ಚಿನ ಅವಕಾಶಗಳು ಕಂಡು ಬರ್ತಾ ಇಲ್ಲ. ಹಳೆ ಮೈಸೂರು ಭಾಗ ಈ ಬಾರಿಯ ಚುನಾವಣಾ ಪ್ರಚಾರದಲ್ಲಿ ಬಹಳಷ್ಟು ಗಮನವನ್ನ ಕೇಂದ್ರೀಕರಿಸಿಕೊಂಡ ಪ್ರದೇಶ. ಹಳೆ ಮೈಸೂರಿನಲ್ಲಿರೋದು ಒಟ್ಟು 55 ಕ್ಷೇತ್ರಗಳು. ಈ ಪೈಕಿ ಬಿಜೆಪಿ ಏನೇ ಸರ್ಕಸ್ ಮಾಡಿದ್ರು 7 ಸ್ಥಾನವನ್ನ ಮಾತ್ರ ಗೆಲ್ಲಿಕ್ ಸಾಧ್ಯ ಅಂತ ಹೇಳ್ತಾ ಇದೆ ಈ ಒಂದು ಸಮೀಕ್ಷೆಯ ರಿಪೋರ್ಟ್. ಹೀಗೆ ಆಗತ್ತಾ ಅದನ್ನ 13ನೇ ತಾರೀಕು ನಾವು ಕಾದ್ ನೋಡ್ಬೇಕು. ಕಾಂಗ್ರೆಸ್ಗೆ 26 ಕ್ಷೇತ್ರಗಳನ್ನ ಗೆಲ್ಲೋ ಸಾಧ್ಯತೆ ಇದ್ರೆ ಜೆಡಿಎಸ್ ಭದ್ರಕೋಟೆ ಹಳೆ ಮೈಸೂರು ಭಾಗ ಜೆಡಿಎಸ್ 20 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. ಕಳೆದ ಬಾರಿಯ ಚುನಾವಣೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಕಡಿಮೆ ಆಗಬಹುದು ಕ್ಷೇತ್ರಗಳು ಜೆಡಿಎಸ್ ನ ಪಾಲಿಗೆ ಅನ್ನೋ ಒಂದು ಅಂದಾಜನ್ನ ಈ ಸರ್ವೆ ಮಾಡ್ತಾ ಇದೆ. ಹಾಗೆ ಇತರರು ಹಳೆ ಮೈಸೂರು ಭಾಗದಲ್ಲಿ 2 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನೋದನ್ನ ಅಂದಾಜು ಮಾಡಲಾಗ್ತಾ ಇದೆ. ಕಿತ್ತೂರು ಕರ್ನಾಟಕ ನಾವು ಪದೇ ಪದೇ ನ್ಯೂಸ್ 18 ನಲ್ಲಿ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಚರ್ಚೆ ಮಾಡಿರುವ ವಿಚಾರ. ಕಿತ್ತೂರು ಕರ್ನಾಟಕ ಹಾಗೆ ಕಲ್ಯಾಣ ಕರ್ನಾಟಕ ಈ ಬಾರಿಯ ಚುನಾವಣೆಯಲ್ಲಿ ಬಹಳಷ್ಟು ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸುತ್ತೆ. ಯಾಕಂತಂದ್ರೆ 2 ಪ್ರದೇಶದಿಂದ ಇರೋದು ಒಟ್ಟು 97 ಕ್ಷೇತ್ರಗಳು. ಆ ಪೈಕಿ ಕಿತ್ತೂರು ಕರ್ನಾಟಕಕ್ಕೆ ಸೇರೋದು 50 ಕ್ಷೇತ್ರ. ಈ 50 ಕ್ಷೇತ್ರಗಳ ಪೈಕಿ ಬಿಜೆಪಿ 25 ಕಾಂಗ್ರೆಸ್ 25 50-50 ಅನ್ನೋ ರೀತಿಯ ವಾತಾವರಣ ನಿರ್ಮಾಣ ಆಗಬಹುದು. ಜೆಡಿಎಸ್ಗೆ ಇಲ್ಲಿ ಯಾವುದೇ ರೀತಿಯ ಕ್ಷೇತ್ರಗಳನ್ನ ಗೆಲ್ಲೋ ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ಇದೆ ಸದ್ಯಕ್ಕೆ ಲಭ್ಯವಾಗಿರುವ ಸರ್ವೆ ರಿಪೋರ್ಟ್ಗಳು. ಕರಾವಳಿ ಕರ್ನಾಟಕದಲ್ಲಿರೋದು ಒಟ್ಟು 21 ಕ್ಷೇತ್ರಗಳು. ಈ ಪೈಕಿ ಬಿಜೆಪಿ 16 ಕ್ಷೇತ್ರವನ್ನ ಗೆಲ್ಲುವ ಸಾಧ್ಯತೆಯನ್ನ ಪ್ರಿಡಿಕ್ಟ್ ಮಾಡ್ತಾ ಇವೆ ಈ ಸರ್ವೆಗಳು. ಇನ್ನು ಕಾಂಗ್ರೆಸ್ 3 ಕ್ಷೇತ್ರಗಳನ್ನ ಗೆದ್ದು ಬೀಗಿದ್ರೆ ಜೆಡಿಎಸ್ 1 ಹಾಗೆ ಇತರರು 1 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನೋ ಅಂದಾಜನ್ನ ಮಾಡಲಾಗ್ತಾ ಇದೆ. ಮಧ್ಯ ಕರ್ನಾಟಕ ಭಾಗದಲ್ಲಿರೋದು ಒಟ್ಟು 35 ಕ್ಷೇತ್ರಗಳು. ಈ 35 ಕ್ಷೇತ್ರಗಳ ಪೈಕಿ ಬಿಜೆಪಿ ಪಾಲಿಗೆ 15 ಒಲಿಬಹುದು. ಹಾಗೆ ಕಾಂಗ್ರೆಸ್ನ ಪಾಲಿಗೆ 18 ಕ್ಷೇತ್ರಗಳು ಗೆಲುವಿನ ನಗೆ ಬೀರಲಿಕ್ಕೆ ಸಾಧ್ಯ ಆಗಬಹುದು ಅಂತ ಹೇಳ್ತಾ ಇದೆ ಸರ್ವೆ. ಹಾಗೆ ಜೆಡಿಎಸ್ 2 ಕ್ಷೇತ್ರದಲ್ಲಿ ಮಾತ್ರ ಮಧ್ಯ ಕರ್ನಾಟಕದಲ್ಲಿ ಗೆಲ್ಲಬಹುದು ಅನ್ನೋ ನಿರೀಕ್ಷೆ ಈ ಸರ್ವೆಗಳು ಮಾಡಿದೆ. ಇನ್ನು ಕಲ್ಯಾಣ ಕರ್ನಾಟಕ ಭಾಗ 31 ಕ್ಷೇತ್ರಗಳನ್ನ ಒಳಗೊಂಡಿರುವ ಭಾಗ. ಇಲ್ಲಿ ಬಿಜೆಪಿ 10 ಕ್ಷೇತ್ರಗಳನ್ನ ಗೆದ್ರೆ ಕಾಂಗ್ರೆಸ್ 19 ಹಾಗೆ ಜೆಡಿಎಸ್ 2 ಕ್ಷೇತ್ರವನ್ನ ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಸರ್ವೆಗಳು. ಇದಿಷ್ಟು ರೀಜನ್ ವೈಸ್ ಅಂದ್ರೆ ಪ್ರದೇಶವಾರು ನಿಮ್ಗೆ ಗೊತ್ತಿರೋ ಹಾಗೆ ಒಟ್ಟು 6 ವಿಭಾಗಗಳಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನ ವಿಂಗಡಿಸಲಾಗಿದೆ. ಈ 6 ಪ್ರದೇಶದಲ್ಲಿ ಯಾವ ರೀತಿಯಾಗಿ ಫಲಿತಾಂಶಗಳು ಬರಬಹುದು ಅನ್ನೋ ಒಂದು ಅಂದಾಜನ್ನ ಬೇರೆ ಬೇರೆ ರೀತಿಯಲ್ಲಿ ಸ್ಯಾಂಪಲ್ ಟೆಸ್ಟ್ ಗಳನ್ನ ಮಾಡೋ ಮೂಲಕ ಈ ಸರ್ವೆ ಕಂಪನಿಗಳು ಈ ರಿಪೋರ್ಟ್ ಅನ್ನ ನೀಡಿವೆ. ಆದ್ರೆ ಅಸಲಿ ರಿಪೋರ್ಟ್ ಅನ್ನ ನೀಡೋದು ನೀವು ಅಂದ್ರೆ ಮತದಾರರು. ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿದ್ದೇವೆ, ಓಟ್ ಹಾಕಿದ್ದೇವೆ. ಹಾಗಾಗಿ 13ನೇ ತಾರೀಕು ಈ ಓಟ್ ನ ಫಲಿತಾಂಶ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇನ್ನು ಪ್ರಭಾವ ಬೀರಿದ ವಿಚಾರಗಳ ಬಗ್ಗೆ ಕೂಡ ಒಂದಷ್ಟು ಸರ್ವೆ ಮಾಡಲಾಗಿದೆ. ಅದರ ಮೊದಲ ಭಾಗವಾಗಿ ಮೋದಿ ಫ್ಯಾಕ್ಟರ್ ಈ ಬಾರಿ ರಾಜ್ಯ ಚುನಾವಣೆಯಲ್ಲಿ ಪ್ರಭಾವ ಬೀರಿದೆಯಾ ಅನ್ನೋ ಪ್ರಶ್ನೆಯನ್ನ ಮತದಾರರಿಗೆ ಕೇಳಲಾಗಿತ್ತು ಈ ಸರ್ವೆಯ ಭಾಗವಾಗಿ. ಆ ವಿಚಾರಕ್ಕೂ ಕೂಡ ಒಂದಷ್ಟು ರಿಸಲ್ಟ್ಗಳು ಈ ಸರ್ವೆ ಮೂಲಕ ವ್ಯಕ್ತವಾಗ್ತಾ ಇದೆ. ರಿಪಬ್ಲಿಕ್ ಪಿಮಾರ್ಕ್ ನಡೆಸಿರುವ ಸರ್ವೆಯಲ್ಲಿ ಮೋದಿ ಫ್ಯಾಕ್ಟರ್ ಈ ಬಾರಿಯ ಚುನಾವಣೆಯಲ್ಲಿ ವರ್ಕೌಟ್ ಆಗತ್ತೆ ಅಂತ ಹೇಳಿರುವವರು 22% ನಷ್ಟು ಮಂದಿ ಮಾತ್ರ. ತಕ್ಕ ಮಟ್ಟಿಗೆ ಆಗತ್ತೆ, ಸಂಪೂರ್ಣವಾಗಿ ಮೋದಿ ಫ್ಯಾಕ್ಟರೇ ಅಂತ ಹೇಳಿಕ್ ಸಾಧ್ಯ ಆಗೋದಿಲ್ಲ. ಮೋದಿ ಫ್ಯಾಕ್ಟರ್ ಪರಿಗಣನೆಗೆ ಬರೋದಿಲ್ಲ ಅಂತ ಕೂಡ ಹೇಳಲಿಕ್ಕಾಗೋದಿಲ್ಲ. ತಕ್ಕ ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ ಹೇಳಿರೋರು 34%. ಪರಿಣಾಮ ಬೀರೋದೇ ಇಲ್ಲ ಈ ಬಾರಿ ಮೋದಿ ಫ್ಯಾಕ್ಟರ್ ಅಂತ ಹೇಳಿರುವವರು 25% ನಷ್ಟು ಜನ. ಇನ್ನು ಗೊತ್ತಿಲ್ಲ ನಮ್ಗೆ ಇದರ ಉಸಾಬರಿನೇ ಗೊತ್ತಿಲ್ಲ ಅಂದವರು 19%. ಇದು ಮೋದಿ ಫ್ಯಾಕ್ಟರ್ಗೆ ಸಂಬಂಧಪಟ್ಟಂತೆ ನಡೆದ ಸರ್ವೆಯಲ್ಲಿ ಹೊರಬಿದ್ದಿರುವ ಫಲಿತಾಂಶ. ಹಾಗಾದ್ರೆ ಮತದಾರರ ಮೇಲೆ ಆಕ್ಚುಲಿ ಪರಿಣಾಮ ಬೀರಿದ್ದು ಯಾವ ವಿಚಾರ, ಈ ಪ್ರಶ್ನೆಯನ್ನ ಕೂಡ ಈ ಸಮೀಕ್ಷೆಯಲ್ಲಿ ಒಳಪಡಿಸಲಾಗಿದೆ. ಅದಕ್ಕೂ ಕೂಡ ಮತದಾರರಿಂದಲೇ ಉತ್ತರ ಪಡೆಯೋ ಪ್ರಯತ್ನವನ್ನ ಕೂಡ ಮಾಡಲಾಗಿದೆ. ರಿಪಬ್ಲಿಕ್ ಪಿಮಾರ್ಕ್ ಸಂಸ್ಥೆ ನಡೆಸಿರುವ ಸಮೀಕ್ಷೆಯಲ್ಲಿ ಭ್ರಷ್ಟಾಚಾರ ಅನ್ನೋ ವಿಚಾರದ ಪರವಾಗಿ ಓಟ್ ಹಾಕಿದ್ದಾರೆ 21% ಜನ. ಈ ಸಮೀಕ್ಷೆಯಲ್ಲಿ ಬೆಲೆ ಏರಿಕೆ ಅನ್ನೋ ವಿಚಾರವನ್ನ ಪರಿಗಣಿಸಿಯೇ ಮತದಾನ ಆಗಿದೆ ಅಂತ ಹೇಳ್ತಿರೋರು 18%. ನಿರುದ್ಯೋಗದ ಸಮಸ್ಯೆ ಇದೆ, ಹಾಗಾಗಿಯೇ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕೊಡಬಲ್ಲ ಪಕ್ಷಕ್ಕೆ ಓಟ್ ಹಾಕ್ತೀವಿ ಅಂತ ಹೇಳಿದವರು 12% ಜನ. ಇನ್ನು ಮೀಸಲಾತಿ ಬಹು ಚರ್ಚಿತ ವಿಚಾರ. ಎಲೆಕ್ಷನ್ಗೋಸ್ಕರನೇ ಮಾಡ್ತು ಬಿಜೆಪಿ ಪಕ್ಷ ಅಂತ ಹೇಳಿ ಒಂದು ಪಾರ್ಟಿ, ಇಲ್ಲ ಇದನ್ನ ನಿಮ್ ಕೈಯಲ್ಲಿದ್ದಾಗ ಅಧಿಕಾರ ಮಾಡ್ಲಿಲ್ಲ ಅಂತ ಹೇಳಿ ಬಿಜೆಪಿ ಪಕ್ಷ. ಈ ರೀತಿ ವಾಕ್ ಸಮರಕ್ಕೆ ಕಾರಣವಾದ ಮೀಸಲಾತಿ ವಿಚಾರ ಕೂಡ ಈ ಬಾರಿಯ ಚುನಾವಣೆ ಮೇಲೆ ಪರಿಣಾಮವನ್ನ ಬೀರಿದೆ ಅಂತ ಹೇಳ್ತಾ ಇರೋರು 11% ಜನ.
ರೈತರ ಸಮಸ್ಯೆ ಬಹುಶಃ ಇದು ಅತ್ಯಂತ ಪ್ರಮುಖ ಫ್ಯಾಕ್ಟರ್ ಆಗಬೇಕಾಗಿತ್ತು. ಆದ್ರೆ ರೈತರ ಸಮಸ್ಯೆ ಕೇವಲ 6% ಜನ ಮಾತ್ರ ಇದು ಕನ್ಸಿಡರ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಅಭಿವೃದ್ಧಿ ವಿಚಾರ ಪದೇ ಪದೇ ಪ್ರಸ್ತಾಪ ಆಗಿದ್ದು, ಡಬಲ್ ಇಂಜಿನ್ ಸರ್ಕಾರ ಅನ್ನೋ ಟ್ಯಾಗ್ ಲೈನ್ ನ ಅಡಿಯಲ್ಲಿ ಅಭಿವೃದ್ಧಿ ಅನ್ನೋ ವಿಚಾರ 20% ನಷ್ಟು ಮ್ಯಾಟರ್ ಆಗತ್ತೆ ಅಂತ ಹೇಳಿದ್ದಾರೆ ಈ ಸರ್ವೆಯಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ ಮತದಾರರು. ಇನ್ನು ಗೊತ್ತೇ ಇಲ್ಲ ನಮಗೆ ಯಾವ್ದು ಫ್ಯಾಕ್ಟರ್ ಆಗತ್ತೆ ಅಂತ ಹೇಳಿದವರು ಕೂಡ ಇದ್ದಾರೆ, ಅದು 12% ಜನ. ಇನ್ನು ಮೀಸಲಾತಿ ಮತ ಪ್ರಭಾವದ ಬಗ್ಗೆ ಕೂಡ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳಲಾಯಿತು. ಈಗ ಅನೇಕ ಫ್ಯಾಕ್ಟರ್ಗಳ ಪೈಕಿ ಮೀಸಲಾತಿ ಕೂಡ ಒಂದು ಅಂತ ಹೇಳಿದವರು ಒಂದಷ್ಟು ಜನ, ಮೀಸಲಾತಿನೇ ಯಾವ ಮಟ್ಟಕ್ಕೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಕೂಡ ಪ್ರಶ್ನೆ ಕೇಳಿದಾಗ ಪ್ರತ್ಯೇಕವಾಗಿ ರಿಪಬ್ಲಿಕ್ ಪಿ ಮಾರ್ಕ್ ಸಂಸ್ಥೆ ಅದಕ್ಕೆ ಉತ್ತರ ಕೊಟ್ಟಿರೋದು ಹೀಗಿದೆ. ಹೌದು, ಮೀಸಲಾತಿ ವಿಚಾರ ಪರಿಣಾಮ ಬೀರುತ್ತೆ ಈ ಬಾರಿ ಚುನಾವಣೆ ಮೇಲೆ ಅಂತ ಹೇಳಿದವರು 39% ಜನ, ಬೀರೋದಿಲ್ಲ ಇದು ಅಂತ ಹೇಳಿದವರು 41% ಜನ. ಮೀಸಲಾತಿ ವಿಚಾರ ಪ್ರಭಾವ ಬೀರುತ್ತೋ ಇಲ್ವೋ ಅಂತ ನಮಗ್ ಗೊತ್ತಿಲ್ಲ ಅಂತ ಹೇಳಿದವರು 23% ಅಷ್ಟು ಜನ. ಇನ್ನು ವೋಟಿಂಗ್ ಇವತ್ತು ಮುಗ್ದಿದೆ, ಹಾಗಾದ್ರೆ ವೋಟ್ ಹಾಕಿದ ಪರ್ಸೆಂಟೇಜ್ ಎಷ್ಟು? ನಾವು ಇತಿಹಾಸದ ಪುಟವನ್ನ ಗಮನಿಸಿ ಹೋಲಿಕೆ ಮಾಡಿ ನೋಡಿದಾಗ ಈ ಬಾರಿ ಮತ ಚಲಾವಣೆಯಲ್ಲಿ ಇಂಪ್ರೂವ್ಮೆಂಟ್ ಏನಾದ್ರೂ ಕಾಣೋಕ್ ಸಿಕ್ಕಿದೆಯಾ ಇಲ್ವಾ? ಬಹಳಷ್ಟು ನಿರೀಕ್ಷೆ ಅಂತೂ ಇತ್ತು. 75% ನಷ್ಟು ವೋಟಿಂಗ್ ಆಗ್ಲಿ ಅನ್ನೋ ನಿರೀಕ್ಷೆಯನ್ನ ಇಟ್ಕೊಂಡು ಅವ್ಯಾಹತವಾಗಿ ಅಭಿಯಾನವನ್ನ ಮಾಡ್ತು ಎಲೆಕ್ಷನ್ ಕಮಿಷನ್ ಕೂಡ, ಚುನಾವಣಾ ಆಯೋಗ ಕೂಡ, ಸೆಲೆಬ್ರಿಟಿಗಳು ಹಾಗೆ ಮಠಾಧೀಶರು ಕೂಡ ವೋಟ್ ಮಾಡಿ ಅಂತ ಹೇಳಿ ತಾವು ಕೂಡ ವೋಟ್ ಮಾಡಿ ಪ್ರೇರಣೆ ನೀಡೋ ಪ್ರಯತ್ನ ಮಾಡಿದ್ರು. ಹಾಗಾದ್ರೆ ಈ ಪ್ರೇರಣೆ ಮತದಾರರ ಮನಸ್ಸು ಮೇಲೆ ಪರಿಣಾಮ ಬೀರ್ತಾ? ಈ ನಂಬರ್ಸ್ ಹೇಳುತ್ತೆ ಬೀರಿದ್ಯಾ ಇಲ್ವಾ ಅಂತ ಹೇಳಿ 2013ರಿಂದ ಗಮನಿಸ್ತಾ ಬರೋಣ. 2013ರಲ್ಲಿ ನಡೆದ ಚುನಾವಣೆಯಲ್ಲಿ ಒಟ್ಟು ದಾಖಲಾಗಿದ್ದು 70% 2/3ರಷ್ಟು ಮತದಾನ. ಕಳೆದ ಚುನಾವಣೆ 2018ರಲ್ಲಿ 72.13ರಷ್ಟು ಮತದಾನ ಆಗಿದೆ. ಈ ಬಾರಿ ಕಡಿಮೆ 71% ನಷ್ಟು ಮತದಾನ. ಇದು ಎಕ್ಸಾಕ್ಟ್ಲಿ 71% ಅಂತ ಹೇಳಿ ಎಕ್ಸಾಕ್ಟ್ ಡೇಟಾ ಇನ್ನೂ ಲಭ್ಯವಾಗಿಲ್ಲ. ಅದರ ಎಕ್ಸಾಕ್ಟ್ ಡೇಟಾವನ್ನ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ನೀಡೋದಿದೆ. ಆದ್ರೆ ಇದುವರೆಗೂ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ 71% ನಷ್ಟು ಜನ ಮಾತ್ರ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಮತದಾನವನ್ನ ಮಾಡಿದ್ದಾರೆ ಅನ್ನೋದು. ಇದಿಷ್ಟು ಚುನಾವಣೆಗೆ ಸಂಬಂಧಪಟ್ಟಂತೆ ನಂಬರ್ ಲೆಕ್ಕಾಚಾರ ಆದ್ರೆ, ಅಂದ್ರೆ ಎಷ್ಟು ಪರ್ಸೆಂಟ್ ಜನ ವೋಟ್ ಹಾಕಿದ್ದಾರೆ, ಯಾವ ಕಾರಣಕ್ಕೆ ಹಾಕಿದ್ದಾರೆ, ಹಾಗೆ ಯಾವ್ಯಾವ ಫ್ಯಾಕ್ಟರ್ಗಳು ಈ ಬಾರಿ ಕನ್ಸಿಡರ್ ಆಗಿರೋ ಸಾಧ್ಯತೆ ಇದೆ, ಹಾಗೆ ಎಲ್ಲಾ ಫ್ಯಾಕ್ಟರ್ಗಳನ್ನ ಒಳಗೊಂಡಂತೆ ಮತದಾರ ವೋಟ್ ಮಾಡಿದ ನಂತರದಲ್ಲಿ ಸಮೀಕ್ಷೆಗಳು ಹೇಳ್ತಾ ಇದೆ ಯಾವ ಪಕ್ಷಕ್ಕೆ ಎಷ್ಟು ಕ್ಷೇತ್ರಗಳು ಬರಬಹುದು ಅಂತ ಹೇಳಿ. ಇದೆಲ್ಲದರ ಮಧ್ಯೆ ಸದ್ದು ಮಾಡ್ತಾ ಇದೆ ಮತ್ತೊಂದು ಸುದ್ದಿ. ಮಂಗಳೂರಿನಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದು ಹೋಗಿದೆ. ವಾಮಂಜೂರು ಬಳಿಯ ಮೂಡುಶೆಡ್ಡೆಯಲ್ಲಿ ಒಂದು ಘಟನೆ ನಡೆದಿರೋದು. ಗಲಾಟೆಯಲ್ಲಿ ಮಿಥುನ್ ರೈ ಅವರ ಕಾರಿಗೆ ಹಾನಿಯಾಗಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮಂಗಳೂರು ನಗರ ಹೊರವಲಯದ ವಾಮಂಜೂರು ಬಳಿಯಲ್ಲಿ ನಡೆದಿರುವ ಘಟನೆ ಇದು. ಮೂಡುಶೆಡ್ಡೆಯಲ್ಲಿ ನಡೆದಿದೆ. ಬಿಜೆಪಿ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದು ಹೋಗಿದೆ. ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ ಮೂಡುಬಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಸ್ಥಳಕ್ಕೆ ಆಗಮಿಸಿದ್ರು. ಮಿಥುನ್ ರೈ ಬಂದ ಬಳಿಕ ಸ್ಥಳದಲ್ಲಿದ್ದ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದಿದೆ. ಏನಾಗ್ತಾ ಇದೆ, ಯಾವ ಕಾರಣಕ್ಕೆ ಈ ಗಲಾಟೆ ಆಯ್ತು, ಇದರ ಮತ್ತಷ್ಟು ಅಪ್ಡೇಟ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಲೈವ್ ಕನೆಕ್ಟೆಡ್ ಇದ್ದಾರೆ. ಬಹುಶಃ ಕಿಶನ್ ನನ್ನ ಧ್ವನಿ ತಲುಪ್ತಾ ಇದ್ರೆ ರೈಟ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿಶನ್, ಯಾಕಾಯ್ತು ಈ ಗಲಾಟೆ? ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಪೊಲೀಸರಿದ್ದಾರೆ, ಒಂದು ಆತಂಕದ ವಾತಾವರಣ ಅಂತೂ ಕಾಣೋಕ್ ಸಿಗ್ತಾ ಇದೆ. ಏನಾಯ್ತು ಅಂತ ಹೇಳಿ? ಸ್ಮಿತಾ, ಸಂಜೆ ವೇಳೆಗೆ ಮುಲ್ಕಿ ಮೂಡುಬಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಮೂಡ್ಶೆಡ್ಗೆ ಬರ್ತಾರೆ. ಈ ವೇಳೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಿಥುನ್ ರೈಗೆ ಜೈಕಾರ ಹಾಕ್ತಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಅಲ್ಲಿ ಟೆಂಟ್ ಹಾಕಿದ್ದೆ ಅಂತಾರೆ. ಹಾಗಾಗಿ ಇಬ್ಬರ ನಡುವೆ ಮಾತಿನ ಚಕಮಕಿ ಆಗಿದೆ. ನಂತರವಾಗಿ ಘರ್ಷಣೆಗೆ ಕಾರಣ ಕೂಡ ಆಗಿದೆ. ಅಲ್ಲಿ ಸ್ಥಳದಲ್ಲಿದ್ದಂತವರು ಪರಸ್ಪರ ಕಲ್ಲಲ್ಲಿ ಹೊಡೆದು ಹಾಕೊಂಡಿದ್ದಾರೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಅವರನ್ನ ಚದುರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಈ ವೇಳೆ ಮಿಥುನ್ ರೈ ಅವರ ಕಾರಿಗೆ ಹಾನಿಯಾಗಿರುವಂತದ್ದು. ಮಿಥುನ್ ರೈ ಅವರ ಕಾರಿಗೆ ಕಲ್ಲೆಸೆದಿದ್ದಾರೆ. ಹಾಗಾಗಿ ಕಾರಿನ ಗಾಜುಗಳು ಸಂಪೂರ್ಣವಾಗಿ ಪುಡಿ ಪುಡಿ ಆಗಿರುವಂತದ್ದು. ಸದ್ಯ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಕುಲ್ದೀಪ್ ಜೈನ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಒಂದು ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ ಮತ್ತು ಗಲಾಟೆ ಆದಂತಹ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಜನರನ್ನ ಪೊಲೀಸರು ಚದುರಿಸುತ್ತಿದ್ದಾರೆ. ಯಾರು ಕೂಡ ಅನಾವಶ್ಯಕವಾಗಿ ತಿರುಗಾಡಬಾರ್ದು ಎಂಬ ಸೂಚನೆ ಕೂಡ ಪೊಲೀಸರು ಕೊಟ್ಟಿರುವಂತದ್ದು. ಸದ್ಯ ಮಿಥುನ್ ರೈ ಅವರು ಸ್ಥಳದಲ್ಲಿ ಇಷ್ಟು ತನಕ ಇದ್ರು. ಈಗ ಅಲ್ಲಿ ಕಾರ್ಯಕರ್ತರನ್ನು ಸಮಾಧಾನ ಪಡಿಸಿ ಈಗ ಮತ್ತೆ ಮೂಡುಬಿದ್ರೆಗೆ ತೆರಳಿರುವಂತದ್ದು. ರಾತ್ರಿ ವೇಳೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರ್ದು ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು
ಸಂಖ್ಯೆಯಲ್ಲಿ ಈಗ ನಿಯೋಜನೆಗೊಂಡಿರುವಂತದ್ದು ಮತ್ತು ಸ್ವತಃ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಕುಲ್ದೀಪ್ ಜೈನ್ ಕೂಡ ಸ್ವತಃ ಅಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಣವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ರಾತ್ರಿ ವೇಳೆ ಯಾವ ರೀತಿಯಾಗಿ ಅಹಿತಕರ ಘಟನೆಯಂತೆ ಪೊಲೀಸ್ ಸರ್ಪಗಾವಲನ್ನ ಮೂಡುಶೆಟ್ಟಿಯಲ್ಲಿ ಹಾಕಲಾಗಿರುವಂತದ್ದು. ರೈಟ್. ಧನ್ಯವಾದ ಕಿಶನ್ ಮಾಹಿತಿಗಾಗಿ. ಕೇವಲ ಇದೊಂದು ಮಾತ್ರ ಅಲ್ಲ, ಇವತ್ತಿನ ಚುನಾವಣೆ ಹಲವು ಸಂಘರ್ಷಕ್ಕೆ ಸಾಕ್ಷಿ ಆಗ್ಹೋಯ್ತು. ಆಗಬಾರ್ದಾಗಿತ್ತು, ಆಗ್ ಹೋಗಿದೆ. ಅನ್ಫಾರ್ಚುನೇಟ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಕಾರ್ಯಕರ್ತರು ಪರಸ್ಪರ ಕಿತ್ತಾಡ್ಕೊಂಡಿದ್ದಾರೆ. ಅದರ ಡೀಟೇಲ್ಸ್ ನಿಮ್ ಮುಂದೆ. ಇವತ್ತಿನ ಚುನಾವಣೆ ಕೆಟ್ಟ ಕಾರಣಕ್ಕೂ ಸಾಕ್ಷಿಯಾಗಿದೆ. ಬಸವನ ಬಾಗೇವಾಡಿಯ ಮುಸಬಿನಾಳದಲ್ಲಿ ಮತಯಂತ್ರ ವಿವಿಪ್ಯಾಟ್ ಪುಡಿ ಮಾಡಲಾಗಿದೆ. ಹೆಚ್ಚುವರಿ ಇವಿಎಂ ಹಾಗೂ ವಿವಿಪ್ಯಾಟ್ ಅನ್ನ ಸಿಬ್ಬಂದಿ ಕಾರಿನಲ್ಲಿ ತರುತ್ತಿದ್ರು. ಅದನ್ನ ತಪ್ಪಾಗಿ ಭಾವಿಸಿದ ಜನ ದಾಂಧಲೆ ಮಾಡಿದ್ದಾರೆ. ವರುಣ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಬೂತ್ ಪರಿಶೀಲನೆಗೆ ಬಂದಾಗ ಗಲಾಟೆ ನಡೆದಿದೆ. ಮತಗಟ್ಟೆ ಬಳಿಯೇ ಕೈ ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ಆಗ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ಪದ್ಮನಾಭನಗರದ ಪಾಪಯ್ಯ ಗಾರ್ಡನ್ನಲ್ಲಿ ವೋಟಿಂಗ್ ಬೂತ್ ಎದುರೇ ಮಾರಾಮಾರಿ ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದೊಣ್ಣೆಗಳಿಂದ ಹಲ್ಲೆ ನಡೆಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕೋಲಾರದಲ್ಲಿ ಮತಗಟ್ಟೆ ಬಳಿ ಕುಳಿತವರನ್ನ ಪೊಲೀಸರು ದೂರ ಹೋಗಲು ಹೇಳಿದ್ರು. ಮಾತು ಕೇಳದವರನ್ನ ಜೀಪ್ ಹತ್ತಿಸಿಕೊಳ್ಳಲು ಮುಂದಾಗಿದ್ದಾರೆ. ಆಗ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರ ತಲೆಗೆ ಗಾಯವಾಗಿದೆ. ರೊಚ್ಚಿಗೆದ್ದ ಜನರು ಪೊಲೀಸ್ ಜೀಪ್ಗೆ ಮುತ್ತಿಗೆ ಹಾಕಿದ್ದಾರೆ. ಚಿಕ್ಕಮಗಳೂರಲ್ಲಿ ಬಿಜೆಪಿ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ಗೆ ಶಲ್ಯ ತೆಗೆಯಿರಿ ಎಂದು ಕಾಂಗ್ರೆಸ್ಸಿಗರು ಆಗ್ರಹಿಸಿದ್ರು. ರಸ್ತೆ ಮಧ್ಯೆಯೇ ಕಿಡಿಕಾರಿದ ವೇಣುಗೋಪಾಲ್, ಇದು ಹಿಂದುತ್ವದ ಶಾಲ್ಕಣ, ನಿಮ್ಮ ಅಪ್ಪನ ಮನೆಯದ ಎಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಂಡ್ಯದಲ್ಲಿ ಸಚಿವ ನಾರಾಯಣಗೌಡ ವಿರುದ್ಧ ಜನ ರೊಚ್ಚಿಗೆದ್ರು. ಕೊಟ್ಟ ಕೋಳಿ ಸೀರೆಯನ್ನ ಸಚಿವರ ಮನೆ ಬಾಗಿಲಿಗೆ ಎಸೆದು ಆಕ್ರೋಶ ಹೊರಹಾಕಿದ್ರು. ಗುರುಮಠಕಲ್ ಕ್ಷೇತ್ರದ ಕೇಶ್ವರ ಗ್ರಾಮದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ಮಾರಾಮಾರಿ ಒಂದ್ ಕಡೆ ಆದ್ರೆ ಇವತ್ತಿನ ಚುನಾವಣೆಯಲ್ಲಿ ಸಾಲು ಸಾಲು ಎಡವಟ್ಟುಗಳು ಕೂಡ ಸಂಭವಿಸಿ ಹೋದವು. ಚುನಾವಣಾ ಆಯೋಗದ ತಪ್ಪುಗಳು ಮತದಾರನ ಕಣ್ಣನ್ನ ಕೆಂಪಾಗಿಸಿತ್ತು ಕೂಡ. ಕರ್ನಾಟಕ ವಿಧಾನಸಭೆಗೆ ಇಂದು ಮತದಾನ ನಡೆದಿದೆ. ಈ ಬಾರಿಯ ಚುನಾವಣೆಯು ಸಾಲು ಸಾಲು ಎಡವಟ್ಟುಗಳಿಗೆ ಸಾಕ್ಷಿಯಾಯಿತು. ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡನಾಗಮಂಗಲದಲ್ಲಿ 8,000 ಮತದಾರರಿಗೆ ಒಂದೇ ಒಂದು ಮತಗಟ್ಟೆ ಸ್ಥಾಪಿಸಲಾಗಿತ್ತು. ಮತದಾರರು ವೋಟ್ ಹಾಕೋಕೆ ಕಾದು ಕಾದು ಸುಸ್ತಾದ್ರು. ಚಿಕ್ಕಪೇಟೆ ಪಕ್ಷೇತರ ಅಭ್ಯರ್ಥಿ ಕೆಜಿಎಫ್ ಬಾಬು ಕ್ರಮಸಂಖ್ಯೆಯನ್ನು ತಪ್ಪಾಗಿ ನಮೂದಿಸಲಾಗಿತ್ತು. ಕ್ರಮಸಂಖ್ಯೆ 12 ಬದಲು 13 ಎಂದು ತಪ್ಪಾಗಿ ದಾಖಲಿಸಲಾಗಿತ್ತು. ಆದ್ದರಿಂದ ಆಯೋಗದ ವಿರುದ್ಧ ಬಾಬು ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ರು. ಗದಗ ಜಿಲ್ಲೆಯ ಮುಂಡರ್ಗೆಯಲ್ಲಿ 85 ವರ್ಷದ ಮುಕ್ತುಂಬಿ ಎನ್ನುವ ಅಜ್ಜಿ ಮೊಮ್ಮಗನ ಜೊತೆ ಮತದಾನಕ್ಕೆ ಬಂದಿದ್ರು. ಆದರೆ ಮೊಮ್ಮಗನನ್ನ ಅಜ್ಜಿಯ ಜೊತೆಗೆ ಅಧಿಕಾರಿಗಳು ಒಳಬಿಟ್ಟಿಲ್ಲ. ಆದರೆ ನಾನು ಹೇಳಿದ ಚಿಹ್ನೆಗೆ ಅಧಿಕಾರಿಗಳು ಮತ ಹಾಕಿಲ್ಲ ಅಂತ ಧರಣಿ ಕುಳಿತಿದ್ದಾಳೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಪ್ರಿಯದರ್ಶಿನಿ ಕಾಲೇಜಿನ ಒಂದೇ ಮತಕೇಂದ್ರದಲ್ಲಿ 400ಕ್ಕೂ ಅಧಿಕ ಮತಗಳು ಡಿಲೀಟ್ ಆಗಿವೆ. ಚುನಾವಣಾ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮತದಾರರು ಕಿಡಿಕಾರಿದ್ರು. ಈ ಬಾರಿಯ ಚುನಾವಣೆ ಹಲವು ಕಾರಣಕ್ಕೆ ವಿಶೇಷವಾಗಿತ್ತು. ಮತದಾರರು ತರಹೇವಾರಿ ಕಾರಣಗಳಿಗೆ ಗಮನ ಸೆಳೆದಿದ್ದಾರೆ. ಯಾವ ಕಾರಣಕ್ಕೆ ನೋಡಿ. ಇವತ್ತಿನ ಮತದಾನ ಸಾಲು ಸಾಲು ವಿಭಿನ್ನ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಚಿಕ್ಕಬಳ್ಳಾಪುರದ ಒಂದೇ ಕುಟುಂಬದ 65ಕ್ಕೂ ಹೆಚ್ಚು ಜನ ಏಕಕಾಲಕ್ಕೆ ಮತದಾನ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಬಾದಾಮ್ ಕುಟುಂಬದ ಸದಸ್ಯರು ಪ್ರತಿ ಬಾರಿ ಏಕಕಾಲಕ್ಕೆ ವೋಟ್ ಹಾಕ್ತಾರೆ. ಹಾಸನ ಜಿಲ್ಲೆ ಬೇಲೂರಿನಲ್ಲಿ 3 ದಿನದ ಕಂದನ ಜೊತೆ ಬಂದ ಸ್ಪಂದನ ಎಂಬ ಬಾಣಂತಿ ವೋಟ್ ಹಾಕಿದ್ರು. ನೆಲಮಂಗಲದಲ್ಲಿ ನವದಂಪತಿ ಮಂಟಪದಿಂದ ಮತಗಟ್ಟೆಗೆ ಆಗಮಿಸಿದ್ರು. ಚಿನ್ಮಯಿ ಹಾಗೂ ಮನೋಜ್ ಕುಮಾರ್ ಮತಗಟ್ಟೆ 175ರಲ್ಲಿ ವೋಟ್ ಹಾಕಿದ್ರು. ಚಿತ್ರದುರ್ಗದಲ್ಲಿ ಲಿಖಿತ ಎಂಬ ವಿದ್ಯಾರ್ಥಿನಿ ವಿದೇಶದಿಂದ ಆಗಮಿಸಿ ಮತ ಹಾಕಿದ್ರು. ಫಿಲಿಪೈನ್ಸ್ನಲ್ಲಿ ಮೆಡಿಕಲ್ ಓದುತ್ತಿರುವ ಲಿಖಿತ ವಿದೇಶಿ ವಿದ್ಯಾರ್ಥಿಗಳಿಗೆ ಪೋಸ್ಟಲ್ ಬ್ಯಾಲೆಟ್ ನೀಡುವಂತೆ ಮನವಿ ಮಾಡಿದ್ರು.
ಗುಲ್ಬರ್ಗ ದಕ್ಷಿಣ ನಿವಾಸಿ ಪ್ರೇರಣಾ ದೇಶಪಾಂಡೆ ಲಂಡನ್ನಿಂದ ಆಗಮಿಸಿ ಮತ ಚಲಾಯಿಸಿದ್ರು. ಲಂಡನ್ನಲ್ಲಿ ಓದುತ್ತಿರೋ ಪ್ರೇರಣಾ ಸಹೋದರ ತಾಯಿ ಜೊತೆ ಬಂದು ಮತ ಹಾಕಿದ್ರು. ಚಾಮರಾಜನಗರದ ಮಧುಸೂದನ್ ತೀವ್ರ ಅನಾರೋಗ್ಯದ ನಡುವೆಯೂ ಮತದಾನ ಮಾಡಿದ್ದಾರೆ. ನಡೆಯಲಾಗದೆ ನರಳುತ್ತಿದ್ದ ಮಧುಸೂದನ್ರನ್ನ ಬೈಕ್ನಲ್ಲಿ ಕರೆತರಲಾಗಿತ್ತು. ಇನ್ನು ಇಂದಿನ ಚುನಾವಣೆಯಲ್ಲಿ ಮತದಾರನ ಉತ್ಸಾಹ ಕಾಣೋಕ್ ಸಿಕ್ತು. ಆದ್ರೆ ಕೆಲವೆಡೆ ಮತ ಹಾಕಿದವರು ನಿಧನರಾದ ಘಟನೆ ಕೂಡ ನಡೆದು ಹೋಗಿದೆ. ಇನ್ನು ಕೆಲವರು ವೋಟಿಂಗೂ ಮುನ್ನವೇ ಕೊನೆಯೆಸರು ಹೇಳಿದ್ರು. ಈ ಬಾರಿಯ ಚುನಾವಣೆ ಹಲವು ಆಘಾತಕಾರಿ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಹಾಸನದ ಚಿಕ್ಕೋಲೆಯಲ್ಲಿ 49 ವರ್ಷದ ಜಯಣ್ಣ ಉತ್ಸಾಹದಿಂದಲೇ ಮತ ಚಲಾಯಿಸಿದ್ರು. ಆದರೆ ಮತಗಟ್ಟೆಯಿಂದ ಹೊರಗೆ ಬರುತ್ತಿದ್ದಂತೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಮತ ಚಲಾಯಿಸಲು ಬಂದಿದ್ದ ವೃದ್ಧೆ ಮೃತಪಟ್ಟ ಘಟನೆ ಬೆಳಗಾವಿ ಜಿಲ್ಲೆಯ ಯರಜರ್ವಿಯಲ್ಲಿ ನಡೆದಿದೆ. 68 ವರ್ಷದ ಮಹಿಳೆ ಮತ ಹಾಕಲು ಆಗಮಿಸಿದ್ದಾಗ ನಿಧನರಾಗಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ರೇಣುಕಾಪುರದಲ್ಲಿ ಮತಗಟ್ಟೆಯಲ್ಲೇ ವ್ಯಕ್ತಿಯೋರ್ವ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. 56 ವರ್ಷದ ಅಮೀರ್ ಸಾಬ್ ಮತಗಟ್ಟೆಯಲ್ಲೇ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇಂದಿನ ಚುನಾವಣೆಯಲ್ಲಿ ವೃದ್ಧರು, ಯುವಕರು ಗಮನ ಸೆಳೆದ್ರು. ಯಡಿಯೂರಪ್ಪನವರ ಮೊಮ್ಮಕ್ಕಳು ಡಿಕೆ ಶಿವಕುಮಾರ್ ಅವರ ಮಕ್ಕಳು ಮೊದಲ ಬಾರಿಗೆ ವೋಟ್ ಮಾಡಿದ್ರು. ಯಾದಗಿರಿಯಲ್ಲಿ 95 ವರ್ಷದ ಮೆಹಬೂಬ್ ಬಿ ಅನ್ನೋರು ಮತ ಹಾಕೋಕೆ ಬಂದಾಗ ಶಾಕ್ ಆದಿತ್ತು. ಕಿಡಿಗೇಡಿಗಳು ಅಜ್ಜಿಗೂ ಮೊದಲೇ ಮತ ಹಾಕಿದ್ರು. ಕೊನೆಗೆ ಅಜ್ಜಿ ಚಾಲೆಂಜ್ ವೋಟ್ ಮಾಡಿದ್ರು. ಬೈಂದೂರು ಕ್ಷೇತ್ರದ ನಾವುಂದ ಮತಗಟ್ಟೆಯಲ್ಲಿ ವೋಟ್ ಹಾಕೋಕೆ 90ರ ಅಜ್ಜಿ ಬಂದಿದ್ರು. ಅಜ್ಜಿಗೆ ಮತಕೇಂದ್ರಕ್ಕೆ ತೆರಳಲು ಯೋಧರು ಸಹಾಯ ಮಾಡಿದ್ರು. ಕೊಪ್ಪಳ ನಗರದಲ್ಲಿ ರುಕ್ಮಿಣಿಬಾಯಿ ಅನ್ನೋರು ಪ್ರಥಮ ಬಾರಿಗೆ ಮತದಾನ ಮಾಡಿದ್ರು. ಮೊದಲ ಬಾರಿ ವೋಟ್ ಹಾಕಿದ್ದು ವಿಶೇಷವಲ್ಲ. ರುಕ್ಮಿಣಿಬಾಯಿ ತಮ್ಮ 69 ವರ್ಷ ಜೀವನದಲ್ಲಿ ಮೊದಲ ಬಾರಿ ಮತ ಹಾಕಿದ್ರು. ಈ ಸಲ ಯಾಕೆ ವೋಟ್ ಹಾಕಿದ್ರಿ ಅಂತ ಕೇಳಿದ್ರೆ ಬಂದ ಉತ್ತರ ಹೀಗಿತ್ತು. ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಮಕ್ಕಳಾದ ವಿಜಯೇಂದ್ರ, ಮೊದಲ ಪುತ್ರಿ ಮೈತ್ರಿ ಹಾಗೂ BY ರಾಘವೇಂದ್ರ ಪುತ್ರ ಭಗತ್ ಮೊದಲ ಬಾರಿಗೆ ಮತ ಚಲಾವಣೆ ಮಾಡಿದ್ರು. ಇದು ನಮ್ಮ ತಂದೆದ ಫಸ್ಟ್ ಎಲೆಕ್ಷನ್, ಹಾಗೆ ನಂದು ಫಸ್ಟ್ ವೋಟ್ ಟೈಮು. ನಂಗೆ ತುಂಬಾ ಸಂತೋಷ ಇದೆ, ಇದರಲ್ಲಿ ತುಂಬಾ ಹೆಮ್ಮೆ ಇದೆ. ಡಿಕೆ ಶಿವಕುಮಾರ್ ಮಕ್ಕಳಾದ ಆಭರಣ ಹಾಗೂ ಪುತ್ರ ಆಕಾಶ್ ಕೆಂಪೇಗೌಡ ಮೊದಲ ಬಾರಿ ಮತದಾನ ಮಾಡಿದ್ದಾರೆ. ಫಸ್ಟ್ ಟೈಮ್ ಬಂದಿದ್ದೀನಿ. ಐ ಆಮ್ ಸಪೋರ್ಟಿಂಗ್ ಮೈ ಡ್ಯಾಡ್ ಫಾರ್ ಅ ಗುಡ್ ಕಾಸ್. ನಮ್ಮಪ್ಪ ಒಂದು ಒಳ್ಳೆಯ ಮಾಡಕ್ಕೆ ವೋಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಯಾರು ಬಂದು ವೋಟ್ ಮಾಡೋದು ಕೈರಿ. ವೋಟಿಂಗ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗಿದೆ. ವೋಟ್ ಮಾಡಿದ್ರೆ ತಾನೇ ಒಂದು ಬದಲಾವಣೆ ತರಬಹುದು. ಹುಬ್ಬಳ್ಳಿ ಧಾರವಾಡ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅರವಿಂದ್ ಬೆಲ್ಲದ್ ಮಕ್ಕಳಾದ ಅಗಸ್ತ್ಯ ಹಾಗೂ ಪ್ರಾಚಿ ಅಮೆರಿಕಾದಿಂದ ಬಂದು ಮತ ಹಾಕಿದ್ರು. ಸ್ಯಾಂಡಲ್ವುಡ್ ಸ್ಟಾರ್ಗಳು ಕೂಡ ಇವತ್ತು ಸಂಭ್ರಮದಿಂದ ಮತದಾನವನ್ನ ಮಾಡಿದ್ರು. ಅನ್ನೋರ ಕುಟುಂಬ ಯಶ್, ಸುದೀಪ್ ಕುಟುಂಬ ಸಮೇತರಾಗಿ ವೋಟ್ ಹಾಕಿದ್ದು ವಿಶೇಷ. ರಾಜ್ಯ ವಿಧಾನಸಭೆ ಚುನಾವಣೆಯ ಮತದಾನದ ಸಂಭ್ರಮಕ್ಕೆ ಸ್ಟಾರ್ಗಳು ರಂಗು ತುಂಬಿದ್ರು. ಸ್ಯಾಂಡಲ್ವುಡ್ ಮಂದಿ ತಮ್ಮ ಕೆಲಸಗಳಿಗೆ ಬ್ರೇಕ್ ಹಾಕಿ ಮತದಾನ ಮಾಡಿದ್ರು. ಶಿವಣ್ಣ ದಂಪತಿ ಬ್ಯಾಟ್ರಾಯನ್ಪುರದಲ್ಲಿ ಸದಾಶಿವನಗರದ ಮತಗಟ್ಟೆಯಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಕುಟುಂಬ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಕ್ಕು ಚಲಾಯಿಸಿದ್ದಾರೆ. ಐ ಥಿಂಕ್ ಯೂತ್ಸ್ ಎಲ್ಲರೂ ಬರಬೇಕು, ಯಾಕಂದರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಆಲ್ರೆಡಿ, ಬಟ್ ಇನ್ನೂ ಜಾಸ್ತಿ ಬರಬೇಕಂತ ಕೇಳ್ಕೊತೀನಿ. ಬಿಕಾಸ್ ಡೋಂಟ್ ವೇಸ್ಟ್ ಯುವರ್ ವೋಟ್ಸ್. ಯಾಕಂದರೆ ಒಂದು ವೋಟಿಂದ ಒಂದು ಒಳ್ಳೆ ಕ್ಯಾಂಡಿಡೇಟ್ ಸೋಲ್ಬಾರ್ದು ಆ್ಯಕ್ಚುಲಾಗಿ. ರಾಕಿಂಗ್ ಸ್ಟಾರ್ ಯಶ್, ರಿಯಲ್ ಸ್ಟಾರ್ ಉಪೇಂದ್ರ ದಂಪತಿ ಕತ್ರಿಗುಪ್ಪೆಯಲ್ಲಿ ಹಕ್ಕು ಚಲಾಯಿಸಿದ್ರು. ಕಿಚ್ಚ ಸುದೀಪ್ ಜೆಪಿ ನಗರದ ಪುಟ್ಟೇನಹಳ್ಳಿಯಲ್ಲಿ ಕುಟುಂಬ ಸಮೇತ ಬಂದು ವೋಟ್ ಮಾಡಿದ್ರು. ಯಂಗ್ಸ್ಟರ್ಸ್ಗೆ 18 ಆದ ತಕ್ಷಣ ಅದಕ್ಕೊಂದು ಬೇರೆ ರೀತಿ ಎಜುಕೇಶನ್ ಬೇಕಾಗುತ್ತೆ ಅನ್ಸುತ್ತೆ. ವೋಟ್ ಮಾಡಬೇಕಾದ್ರೆ ಎಲ್ಲ ಈಸಿಯಾಗಿ ಹೇಳ್ಬಿಡ್ತಾರೆ, ನಮಗೆ ಏನಂತಾರೆ ಯಾರಿಗೆ ಮಾಡಿದ್ರೇನು ಈ ತರ, ಅದಕ್ಕಿಂತ ನಮ್ಮ ಹಕ್ಕೇನು ಅಂತ ಜನರಲಿ ಯಂಗ್ಸ್ಟರ್ಸ್ ಅರ್ಥ ಮಾಡ್ಕೊಂಡು ನುಗ್ಗಿದ್ರೆ ಒಳ್ಳೇದು ಅನ್ಸುತ್ತೆ. ಅಂದ್ರೆ ವೋಟರ್ಸ್ ಐಡಿ ಇರೋರಲ್ಲಿ 60 65 70% ಮಾತ್ರ ಮ್ಯಾಕ್ಸಿಮಮ್ ಆದ್ರೆ ವೋಟ್ಸ್ ಆಗ್ತದೆ. 30% ಯಾರು ಬರ್ತಾ ಇಲ್ಲ. ಸೊ ಐ ಥಿಂಕ್ ಅದಾದ್ಮೇಲೆ ಇವತ್ತಿಗೆ ಮಾಡಕ್ಕಾಗದೆ ಆಮೇಲೆ ಎಲ್ಲೋ ಆನ್ಲೈನ್ ಅಲ್ಲಿ ಕುತ್ಕೊಂಡು ಲೀಡರ್ಶಿಪ್ ಬೈಯೋದು ಅಥವಾ ಗವರ್ಮೆಂಟ್ ಬೈಯೋದು ಕೆಲಸ ಆಗಿಲ್ಲ ಅನ್ನೋ ತಪ್ಪಾಗುತ್ತೆ. ಐ ಥಿಂಕ್ ಎವ್ರಿಬಡಿ ಶುಡ್ ವೋಟ್. ಮೇಘನರಾಜ್, ಸುಂದರ್ರಾಜ್, ತಾರಾ, ಸಪ್ತಮಿಗೌಡ, ರಮೇಶ್ ಕೂಡ ಜೆಪಿ ನಗರದ ವಿವಿಧ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ದಾರೆ. ತ್ಯಾಗರಾಜನಗರದಲ್ಲಿ ಧ್ರುವ ಸರ್ಜಾ, ವಸಂತ್ ನಗರದಲ್ಲಿ ರೋರಿಂಗ್ ಸ್ಟಾರ್ ಶ್ರೀಮುರಳಿ, ದುನಿಯಾ ವಿಜಯ್ ಕತ್ರಿಗುಪ್ಪೆಯಲ್ಲಿ ವೋಟ್ ಹಾಕಿದ್ರು. ಗೋಲ್ಡನ್ ಸ್ಟಾರ್ ಗಣೇಶ್, ದಿಗಂತ್, ನೆನಪಿರ್ಲಿ ಪ್ರೇಮ್ ದಂಪತಿ, ರಚಿತಾರಾಮ್, ಅಮೂಲ್ಯ, ಅವಿನಾಶ್, ರಾಜರಾಜೇಶ್ವರಿ ನಗರದಲ್ಲಿ ಮತ ಹಾಕಿದ್ರು. ಕುಂದಾಪುರದಲ್ಲಿ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಾಜ್ಬಿ ಶೆಟ್ಟಿ ಮತ ಹಾಕಿದ್ರು. ಅರಸೀಕೆರೆಯಲ್ಲಿ ನಟ ಡಾಲಿ ಧನಂಜಯ್ ಕುಟುಂಬ ಸಮೇತರಾಗಿ ಮತದಾನ ಮಾಡಿದ್ದಾರೆ. ಕರ್ನಾಟಕ ಚುನಾವಣೆಯಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ದ ಪ್ರಧಾನಿ ಮೋದಿ ಚಿತ್ತ ರಾಜಸ್ಥಾನದತ್ತ ಹೊರಳ್ತಾ ಇದೆ. ಮರಳುಗಾಡು ನಾಡಿನಲ್ಲಿ ಇವತ್ತು ಮೋದಿ ರೋಡ್ ಶೋ ನಡೆಸಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಪ್ರಧಾನಿ ಮೋದಿ ರಾಜಸ್ಥಾನದ ನಾಥದ್ವಾರಕ್ಕೆ ಭೇಟಿ ನೀಡಿದ್ರು. ಮೊದಲು ಶ್ರೀನಾಥ ದೇಗುಲಕ್ಕೆ ತೆರಳುವಾಗಲೂ ರೋಡ್ ಶೋ ನಡೆಸಿದ್ರು.
ದೇವಸ್ಥಾನದಿಂದ ಹೊರಗೆ ಬಂದಾಗಲೂ ರೋಡ್ ಶೋ ಮಾಡಿದ್ರು. ಶ್ರೀನಾಥ ದೇಗುಲಕ್ಕೆ ಬಂದು ದೇವರ ದರ್ಶನ ಪಡೆದ ಮೋದಿಗೆ ಅದ್ಧೂರಿ ಸನ್ಮಾನ ಸಿಕ್ತು. ನಾಥದ್ವಾರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 5,500 ಕೋಟಿಗೂ ಹೆಚ್ಚಿನ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ರಾಜ್ಸಮಂದ್ ಉದಯಪುರದಲ್ಲಿ ರೈಲು ನಿಲ್ದಾಣ ಮೇಲ್ದರ್ಜೆಗೇರಿಸುವ ಯೋಜನೆ, ಗೇಜ್ ಪರಿವರ್ತನೆ ಯೋಜನೆ ಮತ್ತು ರಾಮ್ಸಮನ್ನ ನಾಥದ್ವಾರದಿಂದ ನಾಥದ್ವಾರ ನಗರಕ್ಕೆ ಹೊಸ ಮಾರ್ಗದ ಸ್ಥಾಪನೆಗೂ ಅಡಿಗಲ್ಲಿಟ್ಟು ಕಾಂಗ್ರೆಸ್ಗೆ ಕುಟುಕಿದ್ದಾರೆ. कांग्रेस द्वारा 50 साल पहले देश में गरीबी हटाने की गारंटी, कांग्रेस की हर गारंटी के साथ कांग्रेस के नेता और अमीर हो जाते हैं और देश का नागरिक और गरीब हो जाता है. ಪಕ್ಕದ ಪಾಕಿಸ್ತಾನ ಅಕ್ಷರಶಃ ಹೊತ್ತಿ ಉರಿತಾ ಇದೆ. ಲಾಹೋರ್, ರಾವಲ್ಪಿಂಡಿ, ಕರಾಚಿ ರಣಾಂಗಣದಂತಾಗಿದೆ. ನಿನ್ನೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ರನ್ನ ಅಲ್ ಖೈದಾ ಫಂಡಿಂಗ್ ಹಗರಣದಲ್ಲಿ ಅರೆಸ್ಟ್ ಮಾಡಿದ್ರು. ಇಮ್ರಾನ್ ಖಾನ್ ಅರೆಸ್ಟ್ ಆಗ್ತಿದ್ದಂಗೆ ಬೆಂಬಲಿಗರು ಇಡೀ ದೇಶಕ್ಕೆ ಕೊಳ್ಳೆ ಇಟ್ಟಿದ್ದಾರೆ. ಅಲ್ ಖೈದಾ ಫಂಡಿಂಗ್ ಕೇಸ್ ಜೊತೆ ತೋಷಿಖಾನ ಪ್ರಕರಣದಲ್ಲಿ ಇಮ್ರಾನ್ ಖಾನ್ ರನ್ನ ತಪ್ಪಿತಸ್ಥ ಅಂತ ಕೂಡ ಕೋರ್ಟ್ ಆದೇಶಿಸಿದ್ದು ಶಿಕ್ಷೆಯೊಂದೇ ಬಾಕಿ ಇದೆ. ಇನ್ನೊಂದು ಕಡೆ ಪಾಕ್ ಮಾಜಿ ವಿದೇಶಾಂಗ ಸಚಿವ ಖಾನ್ ಆಪ್ತ ಶಾ ಮೆಹಮೂದ್ ಖುರೇಶಿಯನ್ನು ಬಂಧಿಸಿದ್ದು ಪಾಕ್ ನೆಲದಲ್ಲಿ ರಕ್ತದೋಕುಳಿಯೇ ನಡೆಯುತ್ತಿದೆ. ಪಾಕಿಸ್ತಾನದಲ್ಲಿ ಇಲ್ಲಿವರೆಗೂ ಗಲಭೆಗೆ 47 ಸಾವಾಗಿದೆ. 5,500ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಪಂಜಾಬ್ ಪ್ರಾಂತ್ಯದಲ್ಲಿ 1,000ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ. ಕ್ರೀಡಾಕೂಟಕ್ಕೆ ತೆರಳಿದ್ದ ಭಾರತದ ಕ್ರೀಡಾಪಟುಗಳನ್ನ ಭಾರತ ವಾಪಸ್ ಬರಲು ಸೂಚಿಸಿದೆ. ಪಾಕ್ನ ಇಂಚಿಂಚು ಮಾಹಿತಿಯನ್ನು ಭಾರತ ಹದ್ದಿನ ಕಣ್ಣಿಟ್ಟು ನೋಡುತ್ತಿದ್ದು ಗಡಿಯಲ್ಲೂ ಭದ್ರತೆ ಹೆಚ್ಚಿಸಿದೆ. ಇದು ಇವತ್ತಿನ ಸೂಪರ್ ಪ್ರೈಮ್ ಎಟ್ 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.